ಎಲ್ರಿಗೂ ನಮಸ್ಕಾರ. ಪತ್ರಿಕಾದ್ಯಮ ಸ್ನೇಹಿತರೆ ಹಾಗೂ ನನ್ನ ಸಂಘದ ಮಿತ್ರರೇ, ಈ ಒಂದು ನಾವು ಪ್ರೆಸ್ ಕಾನ್ಫರೆನ್ಸ್ ಹಮ್ಮಿಕೊಂಡಿದ್ದೇವೆ. ಕಾರಣ ವರದಿಯಲ್ಲಿ ನಾವು ನಮೂದಿಸಿದ್ದೇವೆ. ದಿನಾಂಕ 11/3/2026 ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಚುನಾವಣೆ ನಡೆಯಿತು. ಈ ಚುನಾವಣೆ ನಡೆಸಬೇಕು ಅಂತ ಇನ್ಚಾರ್ಜ್ ಕೊಟ್ಟಿದ್ರು ಇವರು. ಹೈ ಪವರ್ ಕಮಿಟಿ ಅಂತ ಕರ್ನಾಟಕ ಬಾರ್ ಕೌನ್ಸಿಲ್ ಹಾಗೂ ಸೂಪರ್ ಹೈ ಪವರ್ ಕಮಿಟಿ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಕೊಟ್ಟಿದ್ದಾರೆ. ನಾವು ನಡೆಸುವಂಥ ಒಂದು ಚುನಾವಣೆ ಈ ಪ್ರಜಾಪ್ರಭುತ್ವದಲ್ಲಿ ಮಾದರಿಯಾಗಿರಬೇಕು. ಯಾವುದೇ ಆಮಿಷಗಳಿಗೆ ಒಳಪಡಬಾರ್ದು. ಯಾಕೆಂದರೆ ಇದು ಈ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅಂದರೆ ಇದು ಸ್ಟ್ಯಾಚ್ಯುಟರಿ ಬಾಡಿ. ಇದಕ್ಕೊಂದು ಗೌರವ ಘನತೆ ಎಲ್ಲ ಇದೆ. ನಾವು ನೋಡ್ಕೊಂಡು ಬಂದಿದ್ವಿ, ಎಷ್ಟು ಗೌರವದಿಂದ ನಡ್ಕೊಂಡು ಹೋಗ್ತಾ ಇದ್ರು. ಚುನಾವಣೆಗೂ ನಡೀತಾ ಇತ್ತು. ಇತ್ತೀಚೆಗೆ ನಡೆದಂಥ ಚುನಾವಣೆ ಅತಿ ಅಕ್ರಮವಾಗಿ ಮಾಡಬಾರ್ದೆಲ್ಲ ಮಾಡಿ ಚುನಾವಣೆಗೆ ನಿಂತು ಗೆಲ್ಲೋ ಒಂದು ಆಸೆ ಇಟ್ಕೊಂಡಿದ್ದಾರೆ. ಕಾರಣ ಈ ಹೈ ಪವರ್ ಕಮಿಟಿ ಅಂತ ಏನಿದ್ದಾರೆ, ಅವರು ನಿವೃತ್ತಿಗೊಂಡಿರೋ ಜಡ್ಜ್ಗಳು ಇರೋರು ಎಲ್ಲ ಇದ್ದಾರೆ. ಅವರ ಸಮಕ್ಷಮದಲ್ಲಿ ನಡೆದಂಥ ಚುನಾವಣೆ ಈ ಒಂದು ದುರಾಡಳಿತದಲ್ಲಿ ನಡೆದರೆ ಇನ್ನು ಪ್ರಜಾಪ್ರಭುತ್ವದಲ್ಲಿ ಜನರಲ್ ಎಲೆಕ್ಷನ್ ಯಾವ ಮಟ್ಟದಲ್ಲಿ ನಡಿಬೋದು. ನನ್ನ ಪ್ರಕಾರ ಆ ಎಲೆಕ್ಷನ್ನೇ ಉತ್ತಮವಾಗಿ ನಡೆಸ್ತಾರೆ. ನಮ್ಮದೇ ಇಷ್ಟು ಬಹಿರಂಗವಾಗಿ ಎಲ್ಲ ನಡೆಸಿದ್ದಾರೆ. ಮೊಬೈಲು ಸಹ ಎಲೆಕ್ಷನ್ ಬೂತ್ಗೆ ತಗೊಂಡೋಗಬಾರ್ದು ಅಂತ ನಿಯಮ ಆರ್ಡ್ರು ಕೊಟ್ಟಿದ್ದಾರೆ. ನಾವು ಜಾಯಿಂಟ್ ಮೀಟಿಂಗಲ್ಲಿ ಒತ್ತಿ ಹೇಳಿದ್ದೇವೆ, ಮೊಬೈಲ್ ಯಾರು ಕೊಡಬೇಡಿ, ಯಾರು ತಗೊಂಡು ಹೋಗಬಾರ್ದು. ಆದರೂ ಸಹ ಮೊಬೈಲು ತಗೊಂಡು ಹೋಗಿದ್ದಾರೆ. ಹಿಂದಿನ ಬಾಗಿಲಿಂದ ಬಂದು ಒತ್ತಾಯವಾಗಿ ಆಮಿಷಕ್ಕೆ ಒಳಗಾಗಿ ಅವ್ರು ಹೇಳಿದಂಥ ಒಂದು ನಂಬರ್ಗೆ ಚುನಾವಣೆ ಆಗಿದೆ, ಓಟ್ ಕೊಟ್ಟಿದ್ದಾರೆ. ಈ ಎನ್ಕ್ವೈರಿ ಮಾಡಬೇಕು ಅಂತ ಸುಮಾರು ಈ ಕ್ಯಾಂಡಿಡೇಟ್ಸ್ ಯಾರು ಕಂಟೆಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಇದುವರೆಗೂ ಯಾವ ಕ್ರಮ ತಗೊಂಡಿಲ್ಲ ಅವರು. ಹೈ ಪವರ್ ಕಮಿಟಿಯವರು ರಿಗಿಂಗ್ ಮಾಡಿದ್ದಾರೆ, ಸಂದೇಹನೇ ಇಲ್ಲ. ವೆಸ್ಟ್ ಬೆಂಗಾಲ್ನ ಮೀರಿಸ್ತಾ ಇದ್ದೀವಿ ನಾವು, ಎರಡನೇ ಮಾತೇ ಇಲ್ಲ ಅದರಲ್ಲಿ. ಆದ್ರಿಂದ ಅವರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ CCTV ಫುಟೇಜ್ಗಳು ಕೇಳು ಇದ್ದೀವಿ, ಕೊಟ್ಟಿಲ್ಲ ಅವರು. ಕಾರಣ ಏನಿರ್ಬೋದು ನಿಮ್ಗೆ ಗೊತ್ತಿದೆ. ಇದು ಯಾಕೆ ಕೊಡಲ್ಲ ಅಂತ ಪೊಲೀಸ್ನವ್ರ ಹತ್ರ ಇದೆ, ಇವ್ರ ಹತ್ರ ಇದೆ. ಇಬ್ರು ಶಾಮೀಲಾಗಿ ನಮಗೆ ಕೊಡ್ತಾ ಇಲ್ಲ. ಕೊಟ್ರೆ ನಾವು ದಾಖಲೆಗಳು ಕೊಡ್ತೀವಿ. ಯಾಕಂದ್ರೆ ನಾವು ಯಾವ ದಾಖಲೆ ತಗೊಂಡು ಹೋಗೋಂಗಿಲ್ಲ ಒಳಗೆ. ನಮ್ಮ ಹತ್ರ ದಾಖಲೆ ಇರೋಕ್ಕೆ ಸಾಧ್ಯ ಇಲ್ಲ. CCTV ಫುಟೇಜೇ ಮೇನ್ ದಾಖಲೆ. ಬಹಿರಂಗವಾಗಿ ಎನ್ಕ್ವೈರಿ ಮಾಡಿ ನಮ್ಮನ್ನು ಕರೀರಿ, ಬರಿತೀವಿ. ಕರೆಕ್ಟಾಗಿದೆ ಜೈ ಅಂತ ಬರ್ತೀವಿ. ಇಲ್ಲ ಅಂತ ಅಪವಾದನೆ ಬಂದಾಗ 1 ನಿಮಿಷ ಸಹ ನೀವು ಆ ಒಂದು ಪದವಿಯಲ್ಲಿ ಇರಬಾರ್ದು. ಇಮಿಡಿಯೇಟ್ ನೀವೇ ರಿಸೈನ್ ಮಾಡಿ ಹೋಗ್ಬೇಕು. ಇಲ್ಲದಿದ್ರೆ ಇದರ ಬಗ್ಗೆ ನಾವು ಪ್ರೊಟೆಸ್ಟು ಮಾಡ್ತೀವಿ ಬಹಿರಂಗವಾಗಿ. ಎಲ್ರಿಗೂ ಈಗಾಗಲೇ ಅರ್ಜಿಗಳನ್ನ ಬರೆದಿದ್ದೀವಿ, ಆದರೆ ಇನ್ನು ಸೂಕ್ತ ಕ್ರಮ ತಗೊಂಡಿಲ್ಲ ಇವರು. ಮುಖ್ಯವಾಗಿ ನಾವು ಹೇಳೋದಂದ್ರೆ, ಆಗ್ತಾ ಇರ್ತಕ್ಕ ಒಂದು ಚುನಾವಣೆ ಕೌಂಟಿಂಗ್ನ ಕೂಡಲೇ ನಿಲ್ಲಿಸಬೇಕು. ನಾವು ಮಾದರಿಯಾಗಿರ್ಬೇಕು ಜನರಿಗೆ. ಪ್ರಜಾಪ್ರಭುತ್ವದಲ್ಲಿ ಮಾದರಿಯಾಗಿ ನಡೆಸ್ಬೇಕು ನಾವು. ಯಾಕಂದ್ರೆ ನಮ್ಗೆ ಲೀಗಲ್ ಸ್ಟೇಟಸ್ ಇದೆ. ನಾವೇ ಈ ರೀತಿಯಲ್ಲಿ ನಡೆಸಿದ್ರೆ, ಬೇರೆಯವ್ರು ನಡೆಸಿದ್ರೆ ನಮ್ಗೆ ಕೇಳೋ ಅವಕಾಶನೂ ಇರಲ್ಲ, ನಮ್ಗೆ ಅಗತ್ಯನೂ ಇರಲ್ಲ. ಆದ್ದರಿಂದ ಇದು ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ. ಕೂಡಲೇ ಎಲೆಕ್ಷನ್ ಕೌಂಟಿಂಗ್ನ ಸ್ಟಾಪ್ ಮಾಡಬೇಕು. ಹಾಗೂ ಒಂದು ವೇಳೆ ನೀವು ಕೌಂಟಿಂಗ್ ಅಲೋ ಮಾಡಿದ್ರು ರಿಸಲ್ಟ್ನಂತೂ ಅನೌನ್ಸ್ ಮಾಡಬಾರ್ದು. ಮಾಡದೆ ಎಲೆಕ್ಷನ್ಗೂ ಅನೌನ್ಸ್ ಮಾಡ್ಬೇಕು ನೀವು. ಇದು ನಮ್ಮ ಒತ್ತಾಯ ಅಲ್ಲ. ಯಾರು ಕೇಳಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಕಾರಣ ಎಲ್ಲರೂ ಗೆದ್ದು ಬಿಡ್ತೀವಿ ಅಂತಿದ್ದಾರೆ. ಆ ಹುಮ್ಮಸ್ಸಲ್ಲಿರೋದ್ರೆ ಯಾರು ಬರ್ತಾ ಇಲ್ಲ. ಆದ್ರಿಂದ ನಾವು ಕೆಲವಾರು ಜನ ಸೇರಿಕೊಂಡು ಈ ಒಂದು ನಮ್ಮ ಆಲ್ ಇಂಡಿಯಾ ಅಡ್ವೊಕೇಟ್ ಅಸೋಸಿಯೇಷನ್ ವತಿಯಿಂದ ನಾವು ಇದನ್ನು ಪ್ರೊಟೆಸ್ಟ್ ಮೀಟ್ ಅಂತ ತಗೊಳ್ಳಿ, ಮೀಟಿಂಗ್ ಅಂತ ಕೌನ್ಸಿಲ್ ಮೀಟಿಂಗ್ ಆದ್ರೂ ತಗೊಳ್ಳಿ. ನಾವು ಮತ್ತೆ ಒತ್ತಿ ಹೇಳ್ತಾ ಇದ್ದೀವಿ, ಕೂಡಲೇ ಎಲೆಕ್ಷನ್ನ ಸ್ಟಾಪ್ ಮಾಡಿ. ಒಂದು ವೇಳೆ ಸ್ಟಾಪ್ ಮಾಡಿದಲ್ಲಿ ಆ ರಿಸಲ್ಟ್ ನೀಡಬಾರ್ದು. ಹಾಗೂ ಎಲೆಕ್ಷನ್ ಅಂತೂ ಮಾಡಲೇಬೇಕು ಕರ್ನಾಟಕದಲ್ಲಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ.
ವತ್ಸಲ ಅಧ್ಯಕ್ಷರು. ನನ್ನ ಹೆಸರು ಎಂ ಮುನಿಯಪ್ಪ ಅಂತ, ಪ್ರಧಾನ ಕಾರ್ಯದರ್ಶಿ ಆಲ್ ಇಂಡಿಯಾ ಅಡ್ವೊಕೇಟ್ ಅಸೋಸಿಯೇಷನ್ ಅಲ್ಲಿ, ಪ್ರಧಾನ ಕಾರ್ಯದರ್ಶಿ ಆಲ್ ಇಂಡಿಯಾ ಅಡ್ವೊಕೇಟ್ ಅಸೋಸಿಯೇಷನ್. ಸ್ನೇಹಿತರೆ, ನೀವೆಲ್ಲ ಇವತ್ತಿನ ದಿವಸ ಇಲ್ಲಿ ಸೇರೋದು ನಮಗೆಲ್ಲ ಸಂತೋಷ ತರ್ತಾ ಇದೆ. ನೀವು ಇವತ್ತಿನ ದಿವಸ ಏನು ತಮ್ಮ ಪತ್ರಿಕೆಗಳಿರ್ಬೋದು, ಮೀಡಿಯಾದಲ್ಲಿರ್ಬೋದು ಪ್ರಚಾರ ಮಾಡ್ತೀರಾ, ಇದು ಸಮಾಜದಲ್ಲಿ ಮುಂದೆ ಬರತಕ್ಕಂಥ ಪೀಳಿಗೆಗಿರ್ಬೋದು, ಈಗಿರ್ತಕ್ಕಂಥ ಜನಸಾಮಾನ್ಯರಿಗಿರ್ಬೋದು ಒಂದು ಮಾದರಿ ಆಗಿರುವ ರೀತಿ ನೀವು ಮಾಡ್ತೀರ ಅನ್ನೋ ವಿಶ್ವಾಸ, ನಂಬಿಕೆ ನಮ್ಮ ವಕೀಲ ಸಂಘದಲ್ಲಿದೆ. ಈ ಸಂಘಕ್ಕೆ ಏನು ಕರ್ನಾಟಕ ರಾಜ್ಯದ ಬಾರ್ ಕೌನ್ಸಿಲ್ ಚುನಾವಣೆಗಳು ಏನು 11/3/2026 ನಡೆಯಿತು, ಆ ಚುನಾವಣೆಯಲ್ಲಿ ಏನು ಅವ್ಯವಹಾರ ನಡೆದಿದೆ, ಯಾವ ರೀತಿ ಚುನಾವಣೆ ನಡೆದಿದೆ ಅಂಥೇಳಿ ನಮ್ಮ ವಕೀಲ ಮಿತ್ರರು ಹಾಗೂ ನಮ್ಮ ಕೆಲವು ಚುನಾವಣೆ ಸ್ಪರ್ಧಿಸ್ತಕ್ಕಂಥ ಕೆಲವು ಅಭ್ಯರ್ಥಿಗಳು ಏನು ಈ ಒಂದು ಐ ಪವರ್ ಕಮಿಟಿ ಅಂತ ಇದೆ, ಅವರಿಗೆ ದಿನಾಂಕ 8/4/2026 ಎಲ್ಲ ಸೇರಿಕೊಂಡು ಒಂದು ಮನವಿ ಪತ್ರಗಳು ಸಲ್ಲಿಸಿದೆ. ಆ ಮನವಿ ಪತ್ರಗಳದ ಕಂಟೆಂಟ್ಸ್ ಏನಪ್ಪ ಅಂತಂದರೆ, ಈ ಚುನಾವಣೆಗಳು ಪಾರದರ್ಶಕವಾಗಿ ನಡೆದಿಲ್ಲ, ಇಡೀ ರಾಜ್ಯದಲ್ಲೆಲ್ಲ ಮುಖ್ಯವಾಗಿ ಬೆಂಗಳೂರಲ್ಲಿ ಪಾರದರ್ಶಕವಾಗಿ ನಡೆದಿಲ್ಲ. ಇಲ್ಲಿ ಚುನಾವಣೆಗೆ ಅಂತ ನೇಮಕ ಆಗಿದ್ದಂಥ ಐ ಪವರ್ ಕಮಿಟಿಯವರು ಗೌರವಾನ್ವಿತ ನಮ್ಮ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಕೆಲವು ನಿವೃತ್ತ ನ್ಯಾಯಮೂರ್ತಿಗಳಿದ್ದಾರೆ, ಮತ್ತು ಸೀನಿಯರ್ ಕೌನ್ಸಿಲ್ ಅಡ್ವೊಕೇಟ್ಸು ಇದ್ದಾರೆ. ಇದನ್ನ ಪಾರದರ್ಶಕವಾಗಿ ಮಾಡಿಲ್ಲ. ಅವರು ಒಂದು ಕ್ಯಾಂಡಿಡೇಟ್ಸ್ಗೆ ಉತ್ತೇಜನ ಕೊಡೋದ್ರ ಮುಖಾಂತರ ಅವರದೇ ಆದಂಥ ಒಂದು ರೀತಿ ನೀತಿಯಲ್ಲಿ ಚುನಾವಣೆ ನಡೆಸಿದರೆ, ಆ ಚುನಾವಣೆಯಲ್ಲಿ ಯಾರು ಹೆಚ್ಚಿಗೆ ಮತ ತಗೊಳ್ತಾರೆ ಅವರು ಈ ಐ ಪವರ್ ಕಮಿಟಿಯಿಂದ ಏನು ಕಮಿಟಿಗೆ ಪ್ರೋತ್ಸಾಹ ಅವರಿಗೆ ಬೆಂಬಲ ಕೊಟ್ಟಿದ್ರು, ಅದು ನಿಜವಾಗಲೂ ಇದು ಸಾಬೀತಾಗಿದೆ. ಕೆಲವು ಅಭ್ಯರ್ಥಿಗಳಿರ್ಬೋದು ಮತ್ತು ವಕೀಲ ಮಿತ್ರರಿರ್ಬೋದು, ಆವತ್ತಿನ ದಿವಸ ಏನು ಚುನಾವಣೆ 11/3/2026 ನಡೆಯಿತು, ಆ ಚುನಾವಣೆ ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಈ ಸಮಾಜಕ್ಕೆ ಮಾದರಿ ಆದಂಥದ್ದು. ಕಾರಣ, ನಮ್ಮ ಸಮಾಜ ಏನು ಇರಬೇಕೋ ಸಮಾಜಕ್ಕೆ ಒಂದು ಮಾರ್ಗದರ್ಶನ, ಒಂದು ಉತ್ತಮವಾದಂಥ ಒಂದು ಕಾನೂನನ್ನು ಕೊಡ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿಗೆ ಚುನಾವಣೆ ನಡಿಬೇಕಾದ್ರೆ ಯಾವ ರೀತಿ ನಡಿಬೇಕು ಅಂತೇಳಿ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ನಿರ್ದೇಶನಗಳನ್ನು ಕೊಟ್ಟಿದೆ. ಆ ನಿರ್ದೇಶನಗಳನ್ನು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಐ ಪವರ್ ಕಮಿಟಿಗೆ ನೇಮಕವಾಗಿದ್ದಂಥ ಇಸ್ಕೊಳ್ದೇ ಇರೋದ್ರಿಂದ ನಮ್ಮ ಅಭ್ಯರ್ಥಿಗಳಿರ್ಬೋದು, ನಮ್ಮ ವಕೀಲ ಮಿತ್ರ ಹಲವಾರು ದೂರುಗಳನ್ನು ಈ ಐ ಪವರ್ ಕಮಿಟಿಗೆ ನೀಡಿದ್ದಾಗಿಯೂ ಕೂಡ ಈ ತನಕ ಆ ಚುನಾವಣೆಗಳನ್ನು ಪ್ರಕ್ರಿಯೆ ಏನಿದೆ ಅದನ್ನು ನಿಲ್ಲಿಸಲಿಲ್ಲ. ಮತ ಎಣಿಕೆ ನಡೀತಲೇ ಇದೆ. ಅದರಿಂದ ಈ ಮತ ಎಣಿಕೆಯನ್ನು ಈ ಕೂಡಲೇ ತಕ್ಷಣ ರದ್ದುಪಡಿಸಬೇಕು, ಸ್ಟಾಪ್ ಮಾಡಿ ತಡೆಯನ್ನು ನಿಲ್ಲಿಸಬೇಕು. ಆಗೊಂದು ವೇಳೆ ಮತ ಎಣಿಕೆ ಆದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ರೀತಿಯನ್ನ ಅಂಶವನ್ನ ಪ್ರಕಟಣೆ ಮಾಡಬಾರದು. ಕಾರಣ, ಇದಕ್ಕೆ ಸುಮಾರು ಜನ ಅಭ್ಯರ್ಥಿಗಳು, ವಕೀಲರು ವಿರೋಧ ಇದೆ. ಸರಿಯಾದ ರೀತಿಯಲ್ಲಿ ಚುನಾವಣೆ ನಡೆದಿಲ್ಲ. ಈ ಚುನಾವಣೆಗಳಲ್ಲಿ ನಡೆದಂಥ ಅನ್ಯಾಯ ಅಕ್ರಮಗಳು ಏನಿದೆ ಅದನ್ನ ಮೊದಲು ಎನ್ಕ್ವೈರಿ ಮಾಡಲಿ. ಎನ್ಕ್ವೈರಿ ತದನಂತರ ಈ ಚುನಾವಣೆಯ ಫಲಿತಾಂಶವನ್ನ ಪ್ರಕಟಿಸಲಿ. ಆಗೊಂದು ವೇಳೆ ಚುನಾವಣೆಗಳು ಸಕ್ರಮವಾಗಿ ನಡೆದಿಲ್ಲ, ಅದರಲ್ಲಿ ಅನ್ಯಾಯ ಆಗಿದೆ, ಅಕ್ರಮ ನಡೆದಿದೆ ಅನ್ನೋ ಒಂದು ಇದು